ಹಬ್ಬದ ಎಫೆಕ್ಟು. ಹಾಯ್ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಹಿಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ಇವತ್ತು ಫುಲ್ ಕ್ಲೀನಿಂಗ್ ಇದೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಫುಲ್ ಕ್ಲೀನಿಂಗ್ ಇದೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಅಕ್ಕಿ ಡಬ್ಬ, ಇದನ್ನು ತೊಳಿಬೇಕು. ಸ್ಟೀಲಲ್ಲಿ ದೊಡ್ಡದು ತೊಗೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಇವತ್ತೇ ಎಲ್ಲ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತಿದ್ದೀನಿ. ಈ ಡಬ್ಬಿಗಳೆಲ್ಲ ನಾನು ಆಲ್ಮೋಸ್ಟು ಇವಾಗ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ಈ ಥರ ಖಾಲಿ ಆಯಿತು ಅಂತಂದರೆ ಇದನ್ನು ಒಂದು ಸ್ವಲ್ಪ ಬಟ್ಲಿಗೆ ಏನಾದರೂ ಹಾಕ್ಬಿಟ್ಟು ತೊಳೆದು ಬಿಡ್ತೀನಿ. ಅಷ್ಟೊಂದು ಗಲೀಜು ಮಾಡ್ಕೊಳ್ಳಲ್ಲ. ಇದಿಷ್ಟು ಆಲ್ರೆಡಿ ಒಂದಿಷ್ಟು ತೊಳೆದಾಗಿದೆ. ಸ್ಟವೆಲ್ಲ ತೊಳಿತಾ ಇದ್ದೀನಿ. ಸ್ಟವೆಲ್ಲ ಡೈಲಿ ವಾಶ್ ಮಾಡ್ತೀನಿ ಅಂದ್ಕೊಳ್ಳಿ. 2-3 ಸರಿ ವಾಶ್ ಆಗೋಗುತ್ತೆ ಸ್ಟವ್ದು. ಮತ್ತು ಇದು ಮಾಡೋಣ ಅಂತ. ಇದು ನೋಡಿ, ಇದು ಆ್ಯಕ್ಚುಲಿ ಹಳೆಬ್ರು ಇದ್ದವರು ಈ ಥರ ಮಾಡಿಟ್ಟು ಹೋಗಿದ್ದಾರೆ. ನಂಗೆ ಗೊತ್ತಿಲ್ಲ ಇದನ್ನು ಎಷ್ಟು ಸರಿ ಒಂದು ಸರಿ ಕ್ಲೀನ್ ಮಾಡಿದ್ರು ಅದು ಜಿಡ್ಡು ಹಂಗೇ ಇದೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೇನೋ ಸ್ಪ್ರೇ ಎಲ್ಲ ತೊಗೊಂಬಂದು ಹಾಕಿದೆ. ಲಾಸ್ಟ್ಗೆ ಹರ್ಬನ್ನವ್ರನ್ನ ಯಾರನ್ನಾದ್ರೂ ಕರೆಸಿ ಮಾಡಿಸ್ಬೇಕಷ್ಟೆ. ತುಂಬ ಗಲೀಜಾಗಿ ಅನಿಸುತ್ತೆ ನನಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಏನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ, ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ. ಆಮೇಲೆ ಇದೆಲ್ಲ ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ಬಾತ್ ಮುಗಿಸ್ಕೊಂಡು ಅದು ಮಕ್ಳಿಗೆ ಹಾಕ್ಕೊಟ್ಬಿಟ್ಟೆ. ತಿಂದ್ಕೊಂಡ್ರು ಅವರು. ನಂದು ಆಯಿತು. ಇದೆಲ್ಲ ಮಾಡೋವರೆಗೂ ಸ್ನಾನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಫುಲ್ ಗಲೀಜಾಗಿ ಆಗೋಗುತ್ತಲ್ವ. ಸರಿ, ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಸಿಗ್ತೀನಿ. ಇವಾಗ ಹಿಂಗಿದೆ, ಆಮೇಲೆ ಹೆಂಗಿರುತ್ತೆ ಅನ್ನೋದನ್ನು. ಈ ಥರ ಅರೇಂಜ್ ಆಯಿತು. ಲಾಸ್ಟ್ಗೆ ಎಂಡ್ ಆಫ್ ದಿ ಡೇ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನೋಡಿ ಮೇಲೆಲ್ಲನೂ ಫುಲ್ಲು ಗಲೀಜಾಗಿ, ವಿಂಡೋಸು ಇದು ಎಲ್ಲನೂ ಹಿಂಗೆ ಅರೇಂಜ್ ಮಾಡಿದ್ದೀನಿ. ಇದನ್ನು ಮತ್ತೆ ರೀಅರೇಂಜ್ ಮಾಡಬೇಕು. ಯಾಕಂದರೆ ಇಲ್ಲ ಅಡುಗೆ ಮಾಡ್ತೀವಲ್ವ, ಎಲ್ಲ ಫುಲ್ ಬೀಳುತ್ತೆ. ಅಂದರೆ ಒಗ್ಗರಣೆ ಹಾಕಿರೋದು ಎಲ್ಲನೂ. ಅದಕ್ಕೆ ಏನಾದರೂ ಒಂದು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೆಂಗೆ ಅರೇಂಜ್ ಮಾಡೋದು ಅಂತ. ಇದೆಲ್ಲ ಮತ್ತೆ ರೀಅರೇಂಜ್ ಮಾಡಿದ್ದೀನಿ. ಡಬ್ಬಿಗಳೆಲ್ಲನೂ, ಗೋಡೆ ಇದು ಎಲ್ಲ ಫುಲ್ಲು ಟೈಲ್ಸು ಎಲ್ಲ ತೊಳೆದಿದ್ದಾಯಿತು. ಇಲ್ಲೂ ಇದನ್ನು ಎಲ್ಲ ತೊಳೆದು ನೀಟಾಗಿ ಎಲ್ಲ ಮಾಡಿ ಇಟ್ಟಿದ್ದೀನಿ. 7 o'clock ಆಗೋಯ್ತು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ರೆಸ್ಟ್ ತಗೊಂಡು ಮತ್ತೆ ಮಿಕ್ಕಿದ ಮನೆ ಎಲ್ಲ ನಾಳೆಯಿಂದ ಮತ್ತೆ ಬೇರೆ ವಿಂಡೋಸು ಕಿಟಕಿ ಅದೆಲ್ಲ ಆ್ಯಕ್ಚುಲಿ ಇದು ವೀಡಿಯೋ ಸ್ವಲ್ಪ ಲೇಟೇ ಆಯಿತು. ಕಂಟಿನ್ಯೂಸ್ ಆಗಿ ಕ್ಲೀನಿಂಗು ಅದು ಇದು ಎಲ್ಲ ಇತ್ತಲ್ಲ, ಮತ್ತು ಹಳೆ ವೀಡಿಯೋಸು ಇತ್ತು. ಅದನ್ನೆಲ್ಲ ಅಪ್ಲೋಡ್ ಮಾಡಿ ಇದನ್ನು ಮಾಡೋ ಅಷ್ಟೊತ್ತಿಗೆ ಸರಿ ನೆಕ್ಸ್ಟ್ ಡೇ ಎಲ್ಲ ಮಕ್ಕಳು ಏನಾದರೂ ತಿಂಡಿ ಮಾಡು ಅಂತ ಹೇಳ್ತಾಯಿದ್ರು. ಹಂಗಂತೇಳಿ ಈ ಜಾಮೂನ್ ಪ್ಯಾಕೆಟ್ ಎಷ್ಟು ದಿನದಿಂದ ಹಂಗೆ ಇತ್ತು. ಸರಿ ಮಾಡ್ದಿರ ಹಂಗೆ ಇದ್ದರೆ ಸರಿ, ಮಕ್ಕಳು ಮನೇಲಿ ಇದ್ರಲ್ಲ ಅಂತ ಜಾಮೂನ್ ಮಾಡೋಣ ಅಂತ ಮಾಡಿದೆ. ಶೂ ತಗಲ್ತು. ಸಾರಿ ಹೇಳು. ಏನು ಹೊಡಿಯೋವಾಗ ನೀನು 8th, ಅದು 6th. ಉದ್ದ ಇದ್ದಿದ್ದು ಮಾತ್ರಕ್ಕೆ ಹಿಂಗೆ ಸ್ಟಾರ್ಟ್ ಆಗೋದು ಜಗಳ. ಮತ್ತೆ ಇವರಿಬ್ಬರು ಸ್ವಲ್ಪ ದೊಡ್ಡವ್ರು ಆಗ್ತಾ ಇವರಿಬ್ರದ್ದು ಬಾಂಡ್ ನನಗೆ ಅಂಡರ್ಸ್ಟ್ಯಾಂಡೇ ಆಗ್ತಾಯಿಲ್ಲ. ಒಂದು ಸರಿ ತುಂಬ ಕಿತ್ತಾಡ್ತಾರೆ, ಇನ್ನೊಂದು ಸರಿ ಒಂದಾಗ್ಬಿಟ್ಟಿರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ನನ್ನ ರೇಗಿಸ್ತಾ ಇರ್ತಾರೆ. ಏನಾದರೂ ಮಾಡ್ತಾಯಿದ್ರೆ ಅದು ಇದು ಅಂತ ಹೇಳ್ಕೊಂಡು ಮತ್ತೆ ಜೊತೆಗೆ ಬಂದು ತಲೆ ತಿಂತಾ ಇರ್ತೋದು. ಹಿಂದೆ ನಿಂತ್ಕೊಂಡು ಏನಾದರೂ ಒಂದು ಕಾಮೆಂಟ್ಗಳು ಕೊಡ್ತಾ ಇರೋದು, ಇಲ್ಲ ನಗಿಸ್ತಾ ಇರೋದು, ಇಲ್ಲ ಅವ್ರದ್ದೊಂದು ಸ್ಟೋರಿಗಳು ಹೇಳ್ತಾ ಇರೋದು, ಸ್ಕೂಲಿದಾಗಲಿ ಇಲ್ಲಾಂದರೆ ಫ್ರೆಂಡ್ಸ್ದಾಗಲಿ, ಇಲ್ಲ ಯಾವುದಾದ್ರೂ ಒಂದು ವೀಡಿಯೋ ನೋಡಿದರೆ ಅದನ್ನಾಗಲಿ ಏನಾದರೂ ಒಂದು ಮಾತಾಡ್ತಾ ಇರೋದು. ಇವರಿಬ್ಬರು ಬೆಳೀತಾ ಇರೋದನ್ನು, ಅವರಲ್ಲಿ ಆಗ್ತಾ ಇರೋ ಚೇಂಜಸ್ನ ಅದನ್ನೆಲ್ಲ ನಾನೇ ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಇರೋದು. ಯಾಕಂದರೆ ಪಾಪ ನಮ್ಮ ಮನೆಯವ್ರ ಮನೇಲೇ ಇರೋದಿಲ್ಲ. ಅವರು ಬ್ಯುಸಿಯಾಗಿರ್ತಾರೆ ಕೆಲಸ ಅದು ಇದು ಅಂತೇಳಿ. ಇಲ್ಲಿ ಜೊತೆಗೆ ಜಾಮೂನ್ ಮಾಡ್ತಾಯಿದ್ದೆ. ಜೀರಾ ಎಲ್ಲ ಆಗಿತ್ತು. ಸರಿ ಸುಶಾಂತ್ ಬಂದ್ಬಿಟ್ಟು ನಾನೇ ಹಾಕ್ತೀನಿ ಅಂತ ಹಾಕ್ತಾಯಿದ್ದ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೋಂಡ ಮಾಡಿದ್ದೆ ಖಾರಕ್ಕೆ ಅಂತೇಳಿ. ನೆಕ್ಸ್ಟ್ ಡೇ ನಾವು ಹಬ್ಬದ ಶಾಪಿಂಗ್ಗೆ ಅಂತ ಹೋದ್ವಿ. ತುಂಬ ಕೆಸರು. ಇಲ್ಲೊಂದು ಹಸು ಅಂತೂ ತುಂಬ ಕ್ಯೂಟಾಗಿ ರೋಡಲ್ಲಿ ಎಷ್ಟೊತ್ತು ನಿಂತಿತ್ತದು. ನಾನು ಅದನ್ನು ನೋಡ್ಕೊಂಡಿದ್ದೆ. ಮತ್ತು ಎಂಟ್ರ್ ಆಗೋಷ್ಟೊತ್ತಿಗೆ ಮಳೆ ಜೋರಾಯಿತು. ಈ ಕೆಸರಲ್ಲಿ ಹಬ್ಬ ಬಂದಾಗ ಶಾಪಿಂಗ್ ಮಾಡೋ
ಮಾಡೋದಂದರೆ ತುಂಬಾ ಕಷ್ಟ. ಹಾಗೂ ಹಿಂಗೂ ಎಲ್ಲನೂ ಫೋನ್ ಇಟ್ಕೊಳ್ಳೋದಕ್ಕಂತೂ ಆಗ್ತಾನೇ ಇದ್ದಿಲ್ಲ ಬಿಡಿ. ಎಷ್ಟು ಬೇಕೋ ಅಷ್ಟು ಎಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬೆಳಗ್ಗೆನೇ ಬರೋ ಅಷ್ಟೊತ್ತಿಗೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಸರಿ ಇಲ್ಲಿ ಬಂದು ಒಂದು ಜ್ಯೂಸ್ ಕುಡಿಯೋಣ ಅಂತ ಈ ರೋಡ್ ಸೈಡಲ್ಲೇ ಸಿಗ್ನಲ್ ಬಿಟ್ಟು ಬಂದರೆ ಹಾಕಿರ್ತಾರೆ. ತುಂಬ ನೀಟಾಗಿರುತ್ತೆ. ಮತ್ತು ಅಲ್ಲಿನ ಹುಲ್ಲು ನೋಡಿದ್ರೆ ಅಂತೂ ಅದಕ್ಕೆ ಯಾವ ಗೊಬ್ಬರನೂ ಹಾಕಲ್ಲ, ಎಷ್ಟು ಚೆನ್ನಾಗಿ ಬೆಳೆದಿತ್ತು. ಸರಿ ಅಲ್ಲೊಂದು ಮೂಸಂಬಿ ಜ್ಯೂಸ್ ತಗೊಂಡು ಮನೆಗೆ ಬಂದು ಎಲ್ಲನೂ ಎತ್ತಿಟ್ಕೊಂಡಾದ್ಮೇಲೆ ಸರಿ ದೇವ್ರದ್ದು ದೀಪಗಳು ಮತ್ತು ಇದು ಮೀಶೋಯಿಂದ ಇದು ತೊಗೊಂಡಿದ್ದೆ, ಇದನ್ನೆಲ್ಲ ತೊಳೆಯೋಣ ಅಂತೇಳಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟ್ ದಿನವೇ ಮತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ರೆಡಿ ಮಾಡ್ಕೊಂಡು, ಹಬ್ಬ ಟೈಮಲ್ಲಿ ಎಷ್ಟೇ ರೆಡಿ ಮಾಡಿರಲಿ, ಎಷ್ಟೇ ಡೆಕೋರೇಟ್ ಮಾಡಿರಲಿ ಮತ್ತು ಇನ್ನೂ ಏನೋ ಒಂದು ಇರುತ್ತೆ ಅನಿಸುತ್ತೆ. ಮತ್ತು ನಾನು ಬೆಳೆದಿರೋದೆಲ್ಲ ಒಂದು ಸ್ವಲ್ಪ ಪಕ್ಕಾ ಟ್ರೆಡಿಷ್ನಲ್ ವೈಸಾಗಿ ಬೆಳೆದಿರೋದು, ಮನೆಯಲ್ಲೆಲ್ಲನೂ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ. ಇವೊಂದು ನಮ್ಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತಾಯಿರ್ತೀನಿ. ಬಟ್ ಅಮ್ಮ ಅವರೆಲ್ಲ ತುಂಬ ಪರ್ಫೆಕ್ಟಾಗಿ ತುಂಬ ನೀಟಾಗಿ ಸೇಮ್ ಬ್ರಾಹ್ಮಿನ್ಸ್ ಮಾಡೋ ಥರನೇ ಮಾಡ್ತಾಯಿರ್ತಾರೆ. ಸೇಮ್ ಅವರೇ ಎಕ್ಸಾಕ್ಟಾಗಿ ಹೆಂಗೆ ಮಾಡ್ತಾರೋ ಹಾಗೆ ಮಾಡ್ತಾರೆ. ಅವರು ಲಕ್ಷ್ಮೀ ಪೂಜೆ ಆಗಲಿ, ಲಕ್ಷ್ಮೀನ ಕರ್ಕೊಂಬರೋದಾಗಲಿ, ಬಾಗಿಲಲ್ಲೇ ಹೊಸ್ಲಲ್ಲೇ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಎಲ್ಲನೂ ಮತ್ತು ಕರ್ಕೊಬಂದಮೇಲೆ ಎಲ್ಲನೂ ಕ್ಯಾಸೆಟ್ ಎಲ್ಲ ಹಾಕ್ಕೊಂಡು, ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಕ್ಯಾಸೆಟ್ ಎಲ್ಲ ಹಾಕ್ಕೊಂಡು ಮಾಡೋರು. ಮತ್ತು ಒಂದು ಸ್ವಲ್ಪ ದೊಡ್ಡದಾಗ್ತಾ ಅಮ್ಮಗೆ ಎಲ್ಲನೂ ಮಂತ್ರಗಳೆಲ್ಲ ಚೆನ್ನಾಗಿ ಹೇಳೋದು ಬರುತ್ತೆ. ಸೊ ಅವರು ಬುಕ್ ಹಿಡ್ಕೊಂಡು ನೀಟಾಗಿ ಹೇಳ್ಕೊಂಡು ಅಪ್ಪ ಹೇಳ್ತಾ ಇರ್ತಾರೆ, ಇಲ್ಲಾಂದರೆ ಅಮ್ಮನೇ ಹೇಳ್ಕೊಂಡು ಮಾಡ್ತಾಯಿರ್ತಾರೆ. ನನಗೆಲ್ಲ ಅಷ್ಟೊಂದು ಇನ್ನೂ ಅಷ್ಟು ಇದಾಗಿ ಮಾಡೋದು ಪರ್ಫೆಕ್ಟಾಗಿ ಅಷ್ಟೊಂದು ಗೊತ್ತಿಲ್ಲ. ಬಟ್ ಬುಕ್ ಇಟ್ಕೊಂಡು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಒಂದಂತೂ ನಾನು ಮಾಡ್ತೀನಿ, ನನಗೆ ಗೊತ್ತಿರೋದು ಹೆಂಗೋ ಮತ್ತು ನಾನು ನೋಡಿರೋದು ಹೆಂಗೋ ಅದರಲ್ಲಿ ನನಗೆ ಸೂಟ್ ಆಗೋ ಥರ, ಇಲ್ಲಿ ನನ್ನ ಮನೆಗೆ ಸೂಟ್ ಆಗೋ ಥರ ಅವ್ರಿಗೆ ಹೆಂಗೆ ಪರ್ಫೆಕ್ಟಾಗಿ ಆಗುತ್ತೆ ಅಂತೇಳ್ಬಿಟ್ಟು, ಇಲ್ಲಿ ನನ್ನ ಗಂಡನ ಮನೆಯಲ್ಲಿ ಅಂತಂದರೆ ನಮ್ಮ ಮನೆಯವ್ರ ಮನೆಯಲ್ಲಿ ಅವರೆಲ್ಲನೂ ಅಷ್ಟು ಪೂಜೆಗಳೆಲ್ಲ ನಾರ್ಮಲಾಗಿ ಮಾಡ್ತಾರೆ. ಅಂದರೆ ಇದಾಗಿ ಎಲ್ಲನೂ ತುಂಬ ಟ್ರೆಡಿಷ್ನಲ್ ವೈಸ್ ಎಲ್ಲನೂ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದ್ರಲ್ಲಿ ನಾನು ಮಾಡ್ಕೊಂಡು ನಮ್ಮ ಮನೆಗೆ ಇಲ್ಲಿ ಸಿಚುವೇಶನ್ ಕರೆಕ್ಟಾಗಿ ಹಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡ್ಕೊಳ್ತಾ ಹೋಗ್ತೀನಿ. ನನ್ನ ಹತ್ರ ಒಂದು ಪಂಚಾಂಗ ಇದೆ. ಸರಿ ಆ ಪಂಚಾಂಗನ ಹಿಡ್ಕೊಂಡು ಅದರಲ್ಲಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಮತ್ತು ಆರತಿಗೆ ಏನಾದರೂ ಒಂದು ಹೇಳ್ಕೊಂಡು ನನಗೆ ಬರೋವಂಥದ್ದು ಒಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಕಲ್ತಿರೋವಂಥದ್ದು. ಮತ್ತು ಇವಾಗ ಎಲ್ಲಾದರೂ ಕೇಳ್ತಾನೆ ಇರ್ತೀವಲ್ಲ ಯೂಟ್ಯೂಬಲ್ಲಿ, ಅದರಲ್ಲೆಲ್ಲ ಕೇಳಿಸ್ಕೊಂಡು ನೀಟಾಗಿ ನನಗೆ ಬರೋ ಥರ ನಾನು ನೀಟಾಗಿ ಮಾಡ್ಕೊತೀನಿ. ತುಂಬ ಆಡಂಬರವಾಗಿ ಏನು ಮಾಡಲ್ಲ. ನಾನು ಸೀರೆ ಎಲ್ಲ ನಾನು ಯಾವತ್ತೂ ಉಟ್ಸಿಲ್ಲ. ಸೊ ಹಿಂಗೆ ಕಲಶ ಇಟ್ಟುನೇ ಪೂಜೆ ಮಾಡೋದು. ನೋಡೋಣ ಮುಂದೊಂದು ದಿನ ಆ ದೇವ್ರಿಗೆ ಆ ಶಕ್ತಿ ಕೊಟ್ಟು ಮತ್ತು ಆ ಇದು ಕೊಟ್ಟರೆ, ಅದು ಏನೊಂದು ಮಾಡಿಸ್ಕೋಬೇಕಂದ್ರೂ, ಏನೊಂದು ನಮ್ಮ ಕೈಯಿಂದ ಆ ಸೇವೆ ತರಿಸ್ಕೋಬೇಕಂದ್ರೂ ಆ ದೇವಿನೇ ನಮ್ಗೆ ಅನುಗ್ರಹ ಕೊಡಬೇಕಂತೆ ಮತ್ತು ಶಕ್ತಿ ಕೊಡಬೇಕಂತೆ. ಆ ದಿನ ಯಾವತ್ತು ಬರುತ್ತೆ ಅಂತ ಎಲ್ಲ ಕೂಡಿ ಬಂದರೆ ಎಲ್ಲ ಒಟ್ಟಿಗೆ ಮಾಡೋಣ. ಇವತ್ತಿಗೆ ನಾನು ನಮ್ಮ ಮನೆಯಲ್ಲಿ ಈ ಸಿಂಪಲ್ಲಾಗಿ ನಮ್ಮ ವರಲಕ್ಷ್ಮಿ ಪೂಜೆನ ನಾನು ಮಾಡಿಕೊಂಡೆ. ಓಂ ಶುದ್ಧಾಯೇ ನಮಃ, ಓಂ ವಿಭೂತಿಯೇ ನಮಃ, ಓಂ ಸುರಭಯಾಯೇ ನಮಃ, ಓಂ ಪರಮಾತ್ಮಕಾಯೇ ನಮಃ, ಓಂ ವಾಚೇ ನಮಃ, ಓಂ ಪದ್ಮಲಯಾಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಶುಚಿಯೇ ನಮಃ, ಓಂ ಸ್ವಹಾಯೇ ನಮಃ, ಓಂ ಸ್ವಾದಾನ್ಯೇ ನಮಃ, ಓಂ ಸುಧಾಯಿನೇ ನಮಃ, ಓಂ ಧನ್ಯಾಯೇ ನಮಃ, ಓಂ ಹಿರಣ್ಮಯೇ ನಮಃ, ಓಂ ಲಕ್ಷ್ಮೀಯೇ ನಮಃ, ಓಂ ನಿತ್ಯಪುಷ್ಟಾಯೇ ನಮಃ, ಓಂ ನಿತ್ಯಾಯೇ ನಮಃ, ಓಂ ವಿಭಾವಿಯೇ ನಮಃ, ಓಂ ಆದಿತ್ಯೇ ನಮಃ, ಓಂ ದಿತ್ಯೇ ನಮಃ, ಓಂ ದಿಕ್ತಾಯೇ ನಮಃ, ಓಂ ವಸುಧರಾಯೇ ನಮಃ, ಓಂ ವಾಸುಧಾರಿಣೇ ನಮಃ, ಓಂ ಕಾಲಾಕಯೇ ನಮಃ, ಓಂ ಕಾಂತಿಯೇ ನಮಃ, ಓಂ ಕಾಯಾಕ್ಷಾಯಾಯೇ ನಮಃ, ಓಂ ಕ್ರೋಧ ಸಂಭಾವಯಾಯೇ ನಮಃ, ಓಂ ಅನುಗ್ರಹಪ್ರದಾಯೇ ನಮಃ, ಓಂ ದುಃಖೇ ನಮಃ, ಓಂ ಅನುಗ್ರಹಾಯೇ ನಮಃ, ಓಂ ಹರಿವಲ್ಲಭಾಯೇ ನಮಃ, ಓಂ ಅಶೋಕಾಯಾಯೇ ನಮಃ, ಓಂ ಮಾತುದಿತ್ಯೇ ನಮಃ, ಓಂ ದಿತ್ತಾಯೇ ನಮಃ, ಓಂ ಲೋಕ ಶೋಕ ವಿನಾಶಾನ್ಯಾಯೇ ನಮಃ, ಓಂ ಧರ್ಮ ನಿರ್ಮಲಾಯೇ ನಮಃ, ಓಂ ಕರುಕರ್ಣ್ಯೇ ನಮಃ, ಓಂ ಲೋಕಪ್ರದಾಯೇ ನಮಃ, ಓಂ ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಹಸ್ತಾಯೇ ನಮಃ, ಓಂ ಪಾದಕ್ಷಯಾಯೇ ನಮಃ, ಓಂ ಪದ್ಮದೂರಾಯೇ ನಮಃ, ಓಂ ಪದ್ಮಮುಖೇ ನಮಃ, ಓಂ ಪದ್ಮನಾಭಪ್ರಿಯಾಯೇ ನಮಃ, ಓಂ ರಮ್ಯನೇ ನಮಃ, ಓಂ ಪದ್ಮಮಲಾಧಾರಿಣೇ ನಮಃ, ಓಂ ದಿತ್ಯೇ, ಓಂ ದೇವಿನೇ ನಮಃ, ಓಂ ಪದ್ಮಿನ್ಯೇ ನಮಃ, ಓಂ ಪದ್ಮಕಲ್ಲಿನೇ ನಮಃ, ಓಂ ಪುಣ್ಯಗಾಥಾಯೇ ನಮಃ, ಓಂ ಸುಪ್ರಸನ್ನಾಯೇ ನಮಃ, ಓಂ ಪ್ರಸಾದಭಿಮುಖೇ ನಮಃ, ಓಂ ಪ್ರಭಾವೇ ನಮಃ, ಓಂ ಚಂದ್ರವದನಾಯೇ ನಮಃ, ಓಂ ಚಂದ್ರಾಯೇ ನಮಃ, ಓಂ ಚಂದ್ರರಸೋಧರಾಯಿನೇ ನಮಃ, ಓಂ ಚತುರ್ಭುಜಾಯಿನೇ ನಮಃ, ಓಂ ಚಂದ್ರರೂಪಿಣೇ ನಮಃ, ಓಂ ಇಂದ್ರಾಯೇ ನಮಃ, ಓಂ ಬಿಂದುಶೀತಲಾಯಿನೇ ನಮಃ, ಓಂ ಆಹ್ಲಾದಾಜ್ಞಾಯಿನೇ ನಮಃ, ಓಂ ವಿಷ್ಣುವೇ ನಮಃ, ಓಂ ಶಿವಾಯೇ ನಮಃ, ಓಂ ಶಿವಕಾರ್ಯಾಯೇ ನಮಃ, ಓಂ ಸತ್ಯನಿತ್ಯಾಯೇ ನಮಃ, ಓಂ ವಿಮಲಾಯೇ ನಮಃ, ಓಂ ವಿಶ್ವಜ್ಞಾನಾಯಿನೇ ನಮಃ, ಓಂ ಶುಚಿನೇ ನಮಃ, ಓಂ ದಾರಿದ್ರ್ಯಸ್ಮರಿಣೇ ನಮಃ, ಓಂ ಪ್ರೀತಿಪುಷ್ಪಿನೇ ನಮಃ, ಓಂ ಶಾಂತಾಯಿನೇ ನಮಃ, ಓಂ ಶುಕ್ಲಮಾಲಾಂಬರಾಯಿನೇ ನಮಃ, ಓಂ ಶ್ರಯಾಯಿನೇ ನಮಃ, ಓಂ ಭಾಸ್ಕರಾಯಿನೇ ನಮಃ, ಓಂ ಬಿಲ್ವನಿಲಾಯಿನೇ ನಮಃ, ಓಂ ವರಹರೋಹರಾಯಿನೇ ನಮಃ, ಓಂ ಯಶಸ್ವಿನೇ ನಮಃ, ಓಂ ವಸುಂಧರಾಯಿನೇ ನಮಃ, ಓಂ ಉದಾರಾಂಗಣಿಯೇ ನಮಃ, ಓಂ ಹಿರಣ್ಮಯಿನೇ ನಮಃ, ಓಂ ಹೇಮಮಾಲಿನೇ ನಮಃ, ಓಂ ಧನಧಾನ್ಯ ಓಂ ಧನಧಾನ್ಯಕಾರ್ಯೇ ನಮಃ, ಓಂ ಸಿದ್ಧತ್ಯೇ ನಮಃ, ಓಂ ಸ್ತ್ರೀಯಾಣ ಸೌಮ್ಯಾಯಿನೇ ನಮಃ, ಓಂ ಶುಭಕಾರ್ಯಾಯಿನೇ ನಮಃ, ಓಂ
ಗತಾನಂದಾಯ ನಮಃ ಓಂ ವರಲಕ್ಷ್ಮೀಯೇ ನಮಃ ಓಂ ವಸುಪ್ರದಾಯಿನೇ ನಮಃ ಓಂ ಶುಭಾಯೇ ನಮಃ ಓಂ ಹಿರಣ್ಯಕಕಾರಾಯೇ ನಮಃ ಓಂ ಸಮುದ್ರದಾಥಾಯಿನೇ ನಮಃ ಓಂ ಜಯಾಯೇ ನಮಃ ಓಂ ಮಂಗಳಾಯೇ ನಮಃ ಓಂ ವಿಷ್ಣು ವಕ್ಷಸ್ಥಳಾಯಿನೇ ನಮಃ ಓಂ ವಿಷ್ಣು ಪ್ರಶ್ನಿನೇ ನಮಃ ಓಂ ಪ್ರಸನ್ನಾತ್ಮಕಕ್ಷಾಯಿನೇ ನಮಃ ಓಂ ನಾರಾ ನವಗ್ರಹಾಯಿನೇ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಕಾಯಿನೇ ನಮಃ ಓಂ ತ್ರಿಕಾಲ ಜ್ಞಾನ ಸಂಪನ್ನಾಯಿನೇ ನಮಃ ಓಂ ಭುವನೇಶ್ವರಾಯಿನೇ ನಮಃ ಓಂ ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಸಂಪೂರ್ಣ. ಇದಿಷ್ಟು ನಾನು ಮಾಡ್ಕೊಂಡಿದ್ದಂಥ ಪೂಜೆ. ನಾನೇ ಅಷ್ಟೋತ್ತರ ಹೇಳ್ಕೊಂಡು ಮತ್ತು ದೇವರಿಗೆ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿಕೊಂಡು ಎಲ್ಲನೂ ನಿಷ್ಠೆಯಿಂದ ನಾನು ಭಕ್ತಿಯಿಂದ ನನ್ನ ಕೈಯಲ್ಲಿ ಆಗುವಷ್ಟು ನನ್ನ ಶಕ್ತಿ ಇರೋಷ್ಟು ನಾನು ಮಾಡಿಕೊಂಡೆ. ಯಾವತ್ತೂ ದೇವ್ರು ನನಗೆ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಕೇಳಿಲ್ಲ. ಒಂದು ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡು ನಾನು ಸೀರೆ ತಂದಿಲ್ಲ, ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡ್ಕೊಂಡಿಲ್ಲ, ಆ ಥರ ಎಲ್ಲ ನೊಂದ್ಕೊಂಡು ಬೇಜಾರು ಮಾಡಿಕೊಂಡು ಮನಸ್ಸಿಗೆಲ್ಲ ಕಿರಿಕಿರಿ ಮಾಡಿಕೊಂಡು ಮನೆಯಲ್ಲೆಲ್ಲ ಕಿರಿಕಿರಿ ಮಾಡಿಕೊಂಡು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮ್ಮ ಕೈಯಲ್ಲಿ ಆಗುವಷ್ಟು ನಮಗೆ ದೇವ್ರು ಕೊಟ್ಟಿರೋ ಅಷ್ಟು ಅವರು ನಮ್ಮ ಕೈಯಿಂದ ಎಷ್ಟು ಸೇವೆ ಮಾಡಿಸ್ಕೋಬೇಕು ಅಂತಿದ್ದಾರೋ ಅಷ್ಟೇ ನಾವು ಮಾಡೋದಕ್ಕೆ ಆಗುತ್ತೆ. ಮತ್ತು ನಾವು ನಮ್ಮ ಇಚ್ಛೆಯಂತೆಯೇ ನಾವು ಏನು ಮಾಡೋ ಹಾಗೂ ಇಲ್ಲ. ಅವ್ನು ಕೊಡೋದನ್ನು ಅವನು ಮಾಡಿಸ್ಕೋಬೇಕು ಅಂದ್ಕೊಂಡಿರೋದನ್ನು ಅಷ್ಟೇ ದೇವರು ನಮ್ಮ ಕೈಯಲ್ಲಿ ಮಾಡಿಸ್ಕೊತಾನೆ. ಆರತಿ ತೆಗಿಬೇಕಾದ್ರೆ ತುಂಬಾ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಮತ್ತು ಶಾಂತಿ ಇತ್ತು. ಎಷ್ಟೋ ಕಷ್ಟಪಟ್ಟುದ್ರೆ ಆಗಲಿ ಎಷ್ಟೋ ಜನಕ್ಕೆ ಇಷ್ಟೂ ಮಾಡೋಕ್ಕಾಗಲ್ಲ ಅಂತಂದು ನಮ್ಗೆ ದೇವ್ರು ಇಷ್ಟು ಮಾತ್ರ ಶಕ್ತಿ ಕೊಟ್ಟಿದ್ದಾನಲ್ಲ ಅಂತ ಸಂತೃಪ್ತಿಯಿಂದ ನಾವು ದೇವರಿಗೆ ಒಂದು ನಮಸ್ಕಾರ ಹಾಕ್ಕೋಬೇಕಷ್ಟೇ. ನಾವೆಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಬಿಟ್ಟರೆ ನಾವೆಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದು ದೇವ್ರು ಏನು ಕೇಳೋದಿಲ್ಲ. ಅದೆಲ್ಲ ನಮ್ಮ ಖುಷಿಗೋಸ್ಕರ ಇದಕ್ಕೋಸ್ಕರ ಮಾಡೋದಷ್ಟೇ. ಅದರಿಂದ ಯಾವ ಬೇಜಾರೂ ಮಾಡ್ಕೊಳ್ಳೋಂತಿದ್ದ ಹಂಗೆ ಅಂತ ಹೇಳಿ ಮಾಡೋದ್ರದ್ದೆಲ್ಲನೂ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರವ್ರ ಇಚ್ಛಾನುಸಾರ ಮತ್ತು ಅವ್ರಿಗೆ ಹೆಂಗೆ ಅನುಕೂಲ ಇರುತ್ತೋ ಅನುಕೂಲಕ್ಕೆ ತಕ್ಕನಂಗೆ ಮಾಡ್ಕೋಬೋದು. ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಂತೋಷ ಮತ್ತು ಮನೆಯಲ್ಲೆಲ್ಲ ಇರೋರಿಗೆಲ್ಲನೂ ಆರೋಗ್ಯ ಮತ್ತು ಒಂದಷ್ಟು ಖುಷಿನ ಕೊಟ್ಟಿದ್ದಾನೆಂದರೆ ಅದಕ್ಕಿಂತ ದೊಡ್ಡದು ಇವಾಗಿನ ಜನ್ರೇಷನ್ಗೆ ಮತ್ತು ಎಲ್ಲ ನಮ್ಮ ಲೈಫ್ ಸ್ಟೈಲ್ಗೆ ಅದಕ್ಕಿಂತ ದೊಡ್ಡ ಈ ಗಿಫ್ಟ್ ಯಾವುದೂ ಇಲ್ಲ. ನಾನೆಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನಗೆ ನನ್ನ ಫ್ಯಾಮ್ಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಮತ್ತು ನಮಸ್ಕಾರ ಹಾಕಿ ಸರಿ ಅಡುಗೆ ಮಾಡೋಣ ಅಂತ ಬಂದೆ. ಇಲ್ಲಿ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ನಾನು ಫುಲ್ ಅಡುಗೆ ರೆಸಿಪಿನ ನಾನು ತೋರಿಸೋದಕ್ಕಾಗಲಿಲ್ಲ. ಹಬ್ಬದ ಟೈಮಲ್ಲಿ ನೈವೇದ್ಯಕ್ಕೆ ಇಡಬೇಕು ಮತ್ತು ಎಲ್ಲರಿಗೂ ಬೇಗ ಬೇಗ ಮಾಡಬೇಕು. ಕೆಲಸ ಮಾಡಿರ್ತೀವಿ, ನಮಗೂ ಟಯರ್ಡ್ ಆಗಿರುತ್ತೆ ಮತ್ತು ಮಕ್ಕಳೆಲ್ಲನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲನೂ ಊಟ ಹಾಕಬೇಕು ಅಂತಂದರೆ ಎಲ್ಲ ನಾವು ವೀಡಿಯೋ ಮಾಡಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದರಿಂದಾಗಿ ನಾನು ಎಲ್ಲನೂ ಬೇಗ ಬೇಗ ಮಾಡಿಕೊಂಡೆ. ಎಲ್ಲ ಒಂದು 2 ಅವರ್ಸಿಗೆ ಮಾಡಿಕೊಂಡೆ. ಯಾಕಂದರೆ ನಮ್ಮ ಮನೆಯವರು ಬೇಗ ಹೊರಟು ಬಿಡ್ತಾರೆ, ಅಲ್ಲಿ ಸೈಟ್ ಹತ್ರ ಹೋಗಬೇಕಿತ್ತು. ಸರಿ ಅವರು ಹೊರಡೋದಕ್ಕಿಂತ ಮುಂಚೆ ಅಂತ ಮಾಡಿಕೊಂಡೆ. ಆದರೆ ಈ ಒಬ್ಬಟ್ಟು ಮಾಡೋ ಅಷ್ಟೊತ್ತಿಗೆ ಅವ್ರು ಆಗಲೇ ಹೊರಟಾಗಿತ್ತು. ಅಲ್ಲಿಂದ ಕಾಲ್ ಬಂತು, ಏನೋ ಮೆಟೀರಿಯಲ್ ಇಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಈವ್ನಿಂಗ್ ಬಂದು ಊಟ ಮಾಡ್ತೀನಿ ಅಂತ ಪಾಪ ಅವರು ಹೊರಟೇ ಹೋದರು. ನನ್ನ ಪ್ರಯತ್ನ ನಾನು ಪಟ್ಟೆ. ಬಟ್ ಹಬ್ಬದ ಟೈಮಲ್ಲಿ ಎಷ್ಟೇ ನಾವು ಬೇಗ ಬೇಗ ಮಾಡಿದ್ರೂ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಮತ್ತು ನಾನು ಮಕ್ಕಳು ಎಲ್ಲನೂ ಖುಷಿಯಾಗಿ ಎಲ್ಲನೂ ತಿಂಡಿ ಎಲ್ಲನೂ ಮಾಡಿ ಅಡುಗೆಗಳೆಲ್ಲನೂ ಮಾಡಿ ಮತ್ತು ಅಮ್ಮ ಪಾಪ ನಾನು ಹೇಳಿದ್ನಲ್ವ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾರೆ. ತುಂಬ ಅವರು ಪೂಜೆ ಮಾಡಿ ಮುಗಿಸೋದಕ್ಕೇ ಒಂದು 2 ಅವರ್ಸ್ 3 ಅವರ್ಸ್ ಮೇಲೇ ಆಗುತ್ತೆ. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿಯೊಂದು ಜೋಡಿಸ್ಕೊಂಡು ಪ್ರತಿಯೊಂದು ಅವಣಿಸ್ಕೊಂಡು ಸರಿ ಅವರೆಲ್ಲ ಮಾಡೋಷ್ಟೊತ್ತಿಗೆ ಸಾಕಾಯಿತು. ಸರಿ ನಾನೇ ಎಲ್ಲ ಅಡುಗೆ ಮಾಡಿದ್ದೀನಿ, ಏನೂ ಮಾಡಬೇಡಿ ಅಂತ ಹೇಳಿದೆ. ಮತ್ತು ಎಲ್ಲ ಅಮ್ಮ ಮನೆಗೇ ಪಕ್ಕದಲ್ಲೇ ಇರೋದು. ಸರಿ ಎಲ್ಲ ಎತ್ಕೊಂಡೋಗಿ ನಾನು ಮಾಡಿದ್ದಂಥ ಅಡುಗೆಗಳಿದು. ನಾನು ಏನೆಲ್ಲ ಮಾಡಿದ್ದೆ ಅಂತಂದರೆ ಒಬ್ಬಟ್ಟು, ಕೋಸಂಬರಿ ಮತ್ತು ಪಾಯಸ, ಕಾಳು ಸಾರು ಮತ್ತು ವಡೆ, ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಪಾಯಸಮು ಅಂದರೆ ಖೀರ್ ಅಂತ ಹೇಳ್ತಾರಲ್ವ ಆ ಥರ ಮಾಡಿದ್ದೆ. ಮತ್ತು ಒಂದು 2-3 ರಕದ ಪಲ್ಯಗಳು ಇದಿಷ್ಟೂ ಮತ್ತು ಕಾಳು ಹುಳಿ ಸಾರು ಇದಿಷ್ಟು ನಾನು ಮಾಡಿದ್ದಂಥದ್ದು. ನಾವೆಲ್ಲ ಊಟ ಮಾಡಿ ಸರಿ ಮತ್ತು ಸಂಜೆ ಪೂಜೆಗೆ ಅಂತೇಳಿ ರೆಡಿ ಮಾಡಿಕೊಂಡೆ, ಆರತಿ ತೆಗಿಯೋಣ ಅಂತ. ಏಕಂತಂದರೆ ಅವತ್ತು ಏನೇ ಕದಲಿಸಬಾರ್ದಲ್ವ ಅಂತ ಹೇಳಿ. ಹಲೋ, ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಪೂಜೆ ಆಯಿತು. ಸೊ ಇವತ್ತು ಮತ್ತೆ ಕೆಲಸಗಳು ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲನೂ ಸ್ಕೂಲಿಗೆ ಹೋಗಿದ್ದಾರೆ. ಇವತ್ತು ಹುಣ್ಣಿಮೆ ಇರೋದರಿಂದ ಇನ್ನೂ ದೇವ್ರನ್ನ ಕದಲಿಸಿಲ್ಲ. ದೀಪ ಆರಾಧನೆ ಎಲ್ಲ ಆಗಿದೆ. ನೆಕ್ಸ್ಟು ಸಾಯಂಕಾಲ ಅಷ್ಟೊತ್ತಿಗೆ ಹುಣ್ಣಿಮೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಆವಾಗ ಮತ್ತೆ ದೇವ್ರನ್ನ ಕದಲಿಸಿ ಒಂದೇನಾದರೂ ಪ್ರಸಾದ ಮಾಡಿ ಆರತಿ ತೆಗೆದು ಲಕ್ಷ್ಮಿಗಿನ್ನ ಕದಲಿಸ್ತೀನಿ. ನೀವೆಲ್ಲ ಹೆಂಗೆ ಮಾಡಿದ್ರಿ ಪೂಜೆ ಎಲ್ಲ? ಎಲ್ಲರದು ಚೆನ್ನಾಗಾಯ್ತಾ? ಕೆಲಸಗಳೆಲ್ಲ ಚೆನ್ನಾಗಾಯ್ತಾ? ಫುಲ್ ಲಕ್ಷ್ಮೀ ಪೂಜೆ ಅಂತಂದರೆ ಇಲ್ಲ ಅಂತಂದರೆ ಹಬ್ಬ ಅಂತಂದರೆ ಫುಲ್ಲು ಇದಿರುತ್ತಲ್ವ,
ಕೆಲಸ ಜಾಸ್ತಿ ಇರುತ್ತೆ, ಎಲ್ಲರೂ ಟಯರ್ಡ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅವಾಗವಾಗೆ ತೊಳ್ಕೊಂಡ್ರೂ ಕೆಲಸ ಇದೆ. ನಾನಿಲ್ಲಿ ಗ್ಲೌಸ್ ಹಾಕ್ಕೊಂಡು ಕೈಗೆ ನಾನು ವಾಶ್ ಮಾಡ್ತಾಯಿದ್ದೀನಿ ವೆಸಲ್ಸ್ ಎಲ್ಲನೂ. ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇರೋ ಅಂಥ ಬೋಯೋ ಮೈಕ್ ಬಂತು. ತುಂಬ ದುಡ್ಡನ್ನು ಸೇರಿಸ್ಕೊಂಡು ನಾನು ತೊಗೊಂಡಿರೋ ಅಂಥದ್ದು. ಯಾಕಂತಂದರೆ ವಾಯ್ಸ್ ಓವರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಯೂಟ್ಯೂಬ್ ವೀಡಿಯೋಸಲ್ಲಿ. ಹಳೇದೊಂದು ಮೈಕ್ ಇತ್ತು, ಬಟ್ ಈ ಫೋನ್ ತೊಗೊಂಡ್ಮೇಲೆ ಅದು ಇದಕ್ಕೆ ಕನೆಕ್ಟ್ ಆಗ್ತಾ ಇದ್ದಿಲ್ಲ ಅಂತಂದರೆ ಪಿನ್ ಅದು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಆ ಥರ ಪಿನ್ ಇಲ್ಲವೇ ಇಲ್ಲ. ಸೊ ಈ ಮೈಕ್ನ ನಾನು ತೊಗೊಂಡೆ. 4:45 ಹೋದೆ ನಾನು 4:39 ಹೋಗಿದ್ದು ನಾನು. ಮತ್ತು 4 o'clock ಹೋದೆ ಅಂತೀಯ? ಮಿಸ್ಟೇಕ್ ಆಗ್ಬಿಡ್ತು. ಆಯ್ತು ಹೆಂಗು ಆಯ್ತು, 1 hour ಮಾಡ್ಕೊಂಡು ಬಂದೆ. ಇವಾಗ ಕೊಡಲ್ಲ, ಹೋಗಿ ಆಟ ಆಡು. 2 minutes ಆಟ ಆಡು. ನೋಡಿ ಹೆಂಗೆ ಕಟ್ಟಾಗಿದೆ ಅಂತ ಪೀತಾಂಬರ ಯೂಸ್ ಮಾಡಿದ್ದಕ್ಕೆ. ಈ ಥರ ಇದೆ ನೋಡ್ಬೋದು, ತುಂಬ ಚೆನ್ನಾಗಿದೆ ಇದು ಮೈಕು. ಮತ್ತು ಇಲ್ಲಿ ಈ ಥರದೊಂದಿದೆ, ಮತ್ತು ನಾರ್ಮಲ್ ಆಗಿ ಬರುತ್ತಲ್ವ ಆ ಥರದೊಂದು ಕವರ್ ಇದೆ. ತುಂಬ ಚೆನ್ನಾಗಿದೆ ಔಟ್ಪುಟ್ ಎಲ್ಲನೂ. ಐ ಹೋಪ್ ಇದು ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೆಜೆಟ್ ಟೈಮು ಅಂತಂದರೆ ಅವ್ರಿಗೆ ತುಂಬಾ ಇದಲ್ವ, ಮಕ್ಕಳಂತಂದರೆ ಅವ್ರಿಗೆ ಒಂದು ಸ್ವಲ್ಪ ಹೊತ್ತಾದರೂ ಬೇಕು ಅಂತ ಔಟ್ಸೈಡ್ ಹೋಗಿ ಆಟ ಆಡೋದಕ್ಕೂ ಇಲ್ಲಿ ತುಂಬ ಜನ ಸಿಗೋದಿಲ್ಲ. ಮತ್ತು ಪ್ಲೇಸೂ ತುಂಬ ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಇಲ್ಲ ಹೋದರೆ ಗ್ರೌಂಡಿಗೆ ಹೋಗಬೇಕು. ನನಗೆ ಗ್ರೌಂಡ್ಗೆಲ್ಲ ಕಳಿಸೋದಕ್ಕೆ ಒಂದು ಸ್ವಲ್ಪ ಭಯ, ಅಂತಂದರೆ ಎಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಹೊಡೆದಾಡೋದು, ಇಲ್ಲ ಅಂತಂದರೆ ಗಲಾಟೆ ಮಾಡ್ಕೊಳ್ಳೋದು ಆ ಥರದ್ದಾಗುತ್ತಾ ಅಂತ. ಈ ಒಂದು ಅವ್ನು ಚಿಕ್ಕವನಾಗಿದ್ರೂ ಬಟ್ ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಅನ್ನೋದು ಇಂಪಾರ್ಟೆಂಟು. ಇವತ್ತು ಟ್ಯೂಷನ್ ಇತ್ತು ಆ್ಯಕ್ಚುಲಿ. ಟ್ಯೂಷನ್ಗೆ ಓದವನು ಮತ್ತು ಇವತ್ತು ಏನೋ ಅಂದರೆ ವೀಕ್ಲಿ ಟೆಸ್ಟ್ ಕೊಡ್ತಾರೆ ಅವ್ರು ಸ್ಯಾಟರ್ಡೆ. ಸರಿ ಇವತ್ತೇನೋ ಟೆಸ್ಟ್ ಇಲ್ಲ ಅಂತೇಳ್ಬಿಟ್ಟು ವಾಪಸ್ ಬಂದಿದ್ದಾನೆ. ಗ್ರೀಷ್ಮ ಟ್ಯೂಷನ್ಗೆ ಹೋಗಿದ್ದಾಳೆ. ಇವಾಗ ಬನ್ನಿ ತೋರಿಸ್ತೀನಿ ಅವನೇನು ಮಾಡ್ತಿದ್ದಾನೆ ಅಂತ. ನೋಡಿದ್ರಲ್ವ ಅವ್ರು ಮಾಡ್ತಿರೋದನ್ನು. ಒಂದು ಸ್ವಲ್ಪ ಹೊತ್ತಾದರೂ ಕೊಡಬೇಕು ಅಂತ, ಬಟ್ ನಾನೂ ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ಮಕ್ಕಳಿಗೆ ಅವರು ಆಲ್ರೆಡಿ ಅದರಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಆದಷ್ಟು ಕಂಟ್ರೋಲ್ ಮಾಡ್ತೀವಿ. ಟೈಮೇ ಸಿಗೋಲ್ಲ ಇವಾಗ ಆ್ಯಕ್ಚುಲಿ ಅವ್ರಿಗೆ ಟೈಮು ಫೋನು ಮೊಬೈಲು ನೋಡೋದಕ್ಕೆ. ಬಟ್ ಸಿಗೋ ಟೈಮಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಈ ಸ್ಯಾಟರ್ಡೆ ಸಂಡೇಸ್ ಬಂದರೆ ಅದು ಆದಷ್ಟು ಟ್ರೈ ಮಾಡ್ತೀನಿ ಅವ್ರನ್ನ ಎಂಗೇಜ್ ಇಡೋದಕ್ಕೆ ಅಂತೇಳ್ಬಿಟ್ಟು. ಬಟ್ ಕಂಟ್ರೋಲ್ ಆಗ್ತಾ ಇಲ್ಲ. ನಿಮ್ಮ ಮನೇಲೂ ಹಿಂಗೇನಾ? ಕಮೆಂಟ್ ಮಾಡಿ. ಸರಿ, ಈವ್ನಿಂಗ್ ಆಗ್ತಾ ಇದ್ದಂಗೆ ರಾಖಿ ಫೆಸ್ಟಿವಲ್ ಇತ್ತಲ್ಲ, ಸರಿ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ರಾಖಿ ತರ್ತಾರೆ ಅಂತ. ಯಾಕಂದರೆ ಇಲ್ಲಿ ಫುಲ್ಲು ಮಳೆ ಬರ್ತಾನೆ ಇತ್ತು, ಈಚೆ ಹೋಗೋದಕ್ಕೆ ಆಗ್ತಾಯಿದ್ದಿಲ್ಲ, ಕಂಟಿನ್ಯೂಸ್ ಮಳೆ ಬರ್ತಾಯಿತ್ತು. ಮುಂಚೆನೇ ತೊಗೊಂಬರೋಣ ಅಂತ ಅಂದ್ಕೊಂಡೆ, ಬಟ್ ಮರೆತು ಬಂದೆ. ಅದಕ್ಕಂತಲೇ ಹೋಗಿ ಸರಿ ಅಂತೇಳ್ಬಿಟ್ಟು ಜುಗಾಡ್ ಮಾಡೋಣ ಅಂತೇಳಿ, ನಾವು ಮಾಮೂಲಿ ಅರ್ಶಿನದ ದಾರ ಕಟ್ಕೋತೀವಲ್ವ ಆ ಥರನೇ ಅರ್ಶಿನದ ದಾರದಲ್ಲೇ ಒಂದು ಫ್ಲವರ್ ಇಟ್ಟು ಕಟ್ಟಿ, ಯಾಕಂದರೆ ಯುಕೋ ಫ್ರೆಂಡ್ಲಿ ಆಗಿರಲಿ ಅಂತೇಳಿ ಮನೆಯಲ್ಲೇ ಲಡ್ಡು ಮಾಡಿದ್ದೆ ನಾನು, ಡ್ರೈ ಫ್ರೂಟ್ಸ್ ಲಡ್ಡು. ಸರಿ ಅದನ್ನೇ ತಿನ್ನಿಸ್ದೆ. ಅವರೆಲ್ಲನೂ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮುಗಿಸ್ತಾ ಇದ್ದೀರಾ ರಾಖಿ ಫೆಸ್ಟಿವಲ್ನ ಅಂತ ರೇಗಿಸ್ತಾ ಇದ್ರು. ಗ್ರೀಷ್ಮ ಅಂತ ಜಬರ್ದಸ್ತಿಯಾಗಿ ಮಾಡ್ತಾ ಇದ್ಲು ಎಲ್ಲನೂ. ಅವನು ತುಂಬ ನಾಚ್ಕೊಳ್ತಾ ಇದ್ದ ಸುಶಾಂತ್. ಸರಿ ಅವನ ಕೈಲಿ ಇದೆಲ್ಲನೂ ಮಾಡಿಸ್ತಾ ಇದ್ರೆ ಸರಿ ಅವ್ರಿಗೂ ಒಂದು ಇದು ಅದೊಂಥರ ಖುಷಿ ಅನಿಸುತ್ತೆ. ಮತ್ತು ಅವ್ರಿಗೊಂದು ನೆನಪಿರುತ್ತೆ ಅಂತ. ಸುಶಾಂತ್ ಇಲ್ಲಿ ಡ್ರೈ ಫ್ರೂಟ್ ಲಡ್ಡು ನಾನು ತಿನ್ನಲ್ಲ ಅಂತ ಇದ್ದ. ಸರಿ ಅಂತೇಳಿ ಗ್ರೀಷ್ಮ ಜಬರ್ದಸ್ತಿಯಾಗಿ ಅವನ ಮೇಲೆ ಕುತ್ಕೊಂಡು ಅವ್ನು ತಿನ್ನೋವರೆಗೂ ಬಿಟ್ಟಿಲ್ಲ. ಸರಿ ಹಂಗೆ ಅಂತ ಹೇಳಿ ತಿನ್ನಿಸಿದ್ಲು. ಚೋಟು ಇವನಿಗೆ ತಿನ್ನಿಸಿ ಸರಿ ಅವನಿಗೂ ರಾಖಿ ಕಟ್ಟಿದ್ದ. ಆದಮೇಲೆ ನಾನು ನನ್ನ ತಮ್ಮಂದಿರಿಬ್ರಿಗೂ ಕಟ್ಟಿದೆ. ಅವರಿಬ್ರು ತುಂಬ ಖುಷಿಯಾಗಿದ್ದರು. ಆ್ಯಕ್ಚುಲಿ 10 ಗಂಟೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿರೋ ಅಂಥದ್ದು. ಈ ಕಡೆ ಎಲ್ಲನೂ ರಾಖಿ ಅಷ್ಟು ನಮ್ಮ ಕಡೆ ಎಲ್ಲ ಇಲ್ವಲ್ಲ, ನಾವು ನಾಗರ ಚೌತಿ ಮಾಡ್ತೀವಲ್ವಾ. ಮತ್ತು ಅವ್ರಿಗೆ ಗಿಫ್ಟು ಅಂತೇಳಿ ನಾನು ಒಂದು ಸ್ವಲ್ಪ ಕಾಸು ಕೊಟ್ಟಿದ್ದೆ. ಸರಿ ರಿಟರ್ನ್ ಗಿಫ್ಟ್ ಕೊಡು ಅಂತ ಹೇಳಿ ಸುಶಾಂತ್ ಹತ್ರ ಕಿತ್ಕೋತಾ ಇದ್ಲು ಗ್ರೀಷ್ಮ ತುಂಬ ಜಬರ್ದಸ್ತಿಯಾಗಿ. ಮತ್ತು ನೆಕ್ಸ್ಟ್ ಡೇ ಆ್ಯಸ್ ಯೂಶುವಲ್ ಸ್ನಾನ ಮಾಡಿಕೊಂಡು ದೇವರಿಗೆಲ್ಲನೂ ದೀಪ ಹಚ್ಚಿ ಮತ್ತು ಆರತಿ ತೆಗೆದು ಮತ್ತು ದೇವ್ರನ್ನ ಕದಲಿಸ್ಬೇಕಲ್ಲ ಅಂತ ಹೇಳಿ ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ವರ್ಷದ ಇಷ್ಟೂ ನಾವು ಲಕ್ಷ್ಮೀ ಹಬ್ಬದ ದಿವಸ ನಾವು ನೆರವೇರಿಸ್ಕೋತೀವಿ ಅನ್ಕೋತೀನಿ. ದೇವ್ರ ಹತ್ರ ಬೇಡ್ಕೊಳ್ಳೋದು ಮುಗಿಯೋದೇ ಇಲ್ಲ ನಮ್ಮ ಬೇಡಿಕೆಗಳು. ಮತ್ತು ದೇವ್ರನ್ನ ಕದಲಿಸಿ ಮತ್ತು ಎಲ್ಲನೂ ತೆಗೆದು ಕಲಶ ಎಲ್ಲ ತೆಗೆದು ನಾನು ವಿಸರ್ಜನೆ ಥರ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಲ್ಲಿಗೇ. ತುಂಬ ಚೆನ್ನಾಗಿ ತುಂಬ ಪೀಸ್ಫುಲ್ಲಾಗಿ ನಾವು ನಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನೀವು ಹೆಂಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.